2024 ಮುಗಿದು 2025ಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಜನರು ತಮ್ಮ ರಾಶಿ ಭವಿಷ್ಯ ತಿಳಿದುಕೊಳ್ಳಲು ಕಾತುರದಿಂದ ಕಾಯ್ತಿದ್ದಾರೆ. ಯಾವ ರಾಶಿಗೆ ಶುಭವಿದೆ, ಯಾವ ರಾಶಿಗೆ ಅಶುಭವಿದೆ, ಯಾವ ರಾಶಿಗೆ ಗುರುಬಲ ಇದೆ, ಯಾವ ರಾಶಿಗೆ ರಾಜಯೋಗ ಇದೆ, ಮತ್ಯಾವ ರಾಶಿಗೆ ಗಂಡಾಂತರ ಇದೆ ಅಂತ ತಿಳ್ಕೊಳ್ಳಲು ಪ್ರತಿಯೊಬ್ಬರು ಕಾತುರದಿಂದ ಕಾಯ್ತಾ ಇರ್ತಾರೆ. ನಾವಿವತ್ತು ದ್ವಾದಶ ರಾಶಿಗಳ ವರ್ಷ ಭವಿಷ್ಯ ಹೇಗಿದೆ, ಈ ವರ್ಷ ಏನೆಲ್ಲ ಪರಿಹಾರಗಳನ್ನ ಕೈಗೊಳ್ಳಬೇಕು ಎಂಬುದನ್ನ ತಿಳಿಸ್ಕೊಡ್ತೇವೆ. ಹಾಗಾದ್ರೆ ಮತ್ಯಾಕ್ ತಡ, ಬನ್ನಿ ಈ ಬಗ್ಗೆ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ಮಂಜುನಾಥ್ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೇ ನಮಃ. 2025ರ ಕನ್ಯಾ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಡಿ ಗುರುಜಿ. ಕನ್ಯಾ ರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಬಹುಮುಖ್ಯವಾಗಿ 4 ಗ್ರಹಗಳ ಬದಲಾವಣೆ ಅಂತ ಹೇಳ್ತೀವಿ. ಮಾರ್ಚ್ 28ನೇ ತಾರೀಕು 2025 ಶನಿ ಒಂದು ಕಂಟಕ ಶನಿ ಆಗುವಂಥದ್ದು, ಷಷ್ಠ ಭಾವದಿಂದ ಸಪ್ತಮ ಭಾವಕ್ಕೆ ಬರುವಂಥದ್ದು ಕಂಟಕ ಶನಿ ಆಗುತ್ತೆ. ಮತ್ತೆ ಎರಡನೇದಾಗಿ ನೋಡೋದಾದ್ರೆ ಗುರುಬಲ ಮೇ 15ನೇ ತಾರೀಕು ಈಗ ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಏನು ಗುರು ಇತ್ತು, ಚತುರ್ಥ ಸಪ್ತಮಾಧಿಪತಿಯಾಗಿ ದಶಮ ಸ್ಥಾನಕ್ಕೆ ಗುರು ಹೋಗೋದ್ರಿಂದ ಗುರುಬಲ ಕೂಡ ಈ ವರ್ಷ ಕಮ್ಮಿ ಆಗುತ್ತೆ. ಮೂರನೇದಾಗಿ 20 ಮೇ 2025ರಲ್ಲಿ ಇವರಿಗೆ ಮೀನ ರಾಶಿ ಸ್ಥಿತ ರಾಹು ಮತ್ತು ಕನ್ಯಾ ರಾಶಿಯವರಿಗೆ ಸ್ಥಿತವಾಗಿರುವಂತಹ ಕೇತು ಗ್ರಹವು ಅಪ್ರದಕ್ಷಿಣೆಯಾಗಿ ಸಿಂಹ ರಾಶಿಗೆ ಮತ್ತು ಕುಂಭ ರಾಶಿಗೆ ರಾಹು ಹೋಗೋದ್ರಿಂದ ಇದು ಕೂಡ ಒಂದು ನೆಗೆಟಿವ್. ಷಷ್ಠ ಮತ್ತು ವ್ಯಯದ ಇರುವಂತಹ ಗ್ರಹಗಳು ಮೂವ್ ಆಗೋದ್ರಿಂದ ಇದು ಕೂಡ ನೆಗೆಟಿವ್ ಆಗುವಂಥದ್ದು. ಈ ಒಂದು 4 ಗ್ರಹಗಳ ಬದಲಾವಣೆ ವಿಚಾರದಿಂದನೇ ನಾವು ಈ ವರ್ಷದ ವಿಚಾರವಾಗಿ ಕನ್ಯಾ ರಾಶಿಯವರ ಒಂದು ಸಂಪೂರ್ಣ ಭವಿಷ್ಯ ನೋಡ್ತಾ ಹೋಗ್ತೀವಿ. ಓಕೆ ಗುರುಜಿ, 2025ರ ಕನ್ಯಾ ರಾಶಿಯವರ ಆರೋಗ್ಯ ಭವಿಷ್ಯನ ತಿಳಿಸ್ಕೊಡಿ ಗುರುಜಿ. ಆರೋಗ್ಯದ ವಿಚಾರವಾಗಿ ಈ ವರ್ಷದಲ್ಲಿ ನೋಡೋದಾದ್ರೆ ಸ್ವಲ್ಪ ಒಂದು ಮೊದಲನೇ 3 ತಿಂಗಳು ಸ್ವಲ್ಪ ಏನಾಗುತ್ತೆ ಅಂತಂದ್ರೆ 3 ತಿಂಗಳದ ವಿಚಾರದಲ್ಲಿ ಚೆನ್ನಾಗಿರುವಂಥದ್ದು. ಆದರೆ 28ನೇ ತಾರೀಕು ಕಂಟಕ ಶನಿ ಬರುವಂಥದ್ದು, ಶನಿಯ ಒಂದು ಸಪ್ತಮ ದೃಷ್ಟಿ ನೇರವಾಗಿ ರಾಶಿಯಲ್ಲೇ ಬರೋದ್ರಿಂದ ಶನಿ ಬಂದು ವಾಯುತತ್ವ ಗ್ರಹ ಅಂತ ಹೇಳ್ತೀವಿ. ವಾಯು ಜಾಸ್ತಿ ಆಗೋದ್ರಿಂದ ಒಂದು ಆರೋಗ್ಯದಲ್ಲಿ ನಾವು ಆಹಾರ ಪದ್ಧತಿ ವಿಚಾರವಾಗಿ ಏರುಪೇರುಗಳಾಗುವಂಥದ್ದು. ಮತ್ತೆ ಶನಿ ಒಂದು ವಾಯುಗೆ ಅಂತಂದ್ರೆ ಸೊಂಟ ನೋವು, ಭುಜದ ನೋವು, ಮತ್ತೆ ಎಸಿಡಿಟಿ, ಮತ್ತೆ ಈ ತರ ಮತ್ತು ಕೀಲು ನೋವು ಅಂತ ಹೇಳ್ಬೋದು. ಮತ್ತೆ ಆದಷ್ಟು ಮೊಣಕಾಲಿನ ಸಮಸ್ಯೆಗಳು ಜಾಸ್ತಿ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಮತ್ತೆ ಯಥೇಚ್ಛವಾಗಿ ಇವರಿಗೆ ಸ್ವಲ್ಪ ಒಂದು ಏನಂತೀವಿ ಮರುವಿನ ಶಕ್ತಿ ಜಾಸ್ತಿ ಆಗುವಂಥದ್ದು. ಈ ವರ್ಷದಲ್ಲಿ ಏನೋ ಒಂದು ವಿಚಾರದಲ್ಲಿ ಮರಿವು ಅನ್ನೋದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಈಗಿನ ಒತ್ತಡ ಜೀವನದಲ್ಲಿ ಒತ್ತಡ ಕೂಡ ಜಾಸ್ತಿ ಆಗುವಂಥದ್ದು, ಮರುವೆ ಕೂಡ ಜಾಸ್ತಿ ಆಗುವಂಥದ್ದು 2025ರಲ್ಲಿ ಕನ್ಯಾ ರಾಶಿಯವರಿಗೆ ನೋಡ್ತಾ ಬರ್ತೀವಿ. ಮತ್ತೆ ಗುರುಬಲ ಕೂಡ ಕಮ್ಮಿ ಆಗ್ತಾ ಇರೋದ್ರಿಂದ ಗುರು ಬಂದು ಇವರಿಗೆ BP ಮತ್ತೆ ಡಯಾಬಿಟೀಸು ಮತ್ತೆ ಈ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಆರೋಗ್ಯದಲ್ಲಿ ಹೆಚ್ಚು ಕಾಡುತ್ತೆ. ಮೊದಲೇ 3 ತಿಂಗಳ ತುಂಬಾ ಚೆನ್ನಾಗಿರೋದ್ರಿಂದ ಆ 3 ತಿಂಗಳ ನಿಮ್ಮ ಜೀವನ ಶೈಲಿ ಪದ್ಧತಿ ಆಹಾರ ಕ್ರಮ ಹೇಗಿರುತ್ತೋ ಅದರ ಜೊತೆನಲ್ಲಿ ಉಳಿದಿರೋ 9 ತಿಂಗಳು ಇವರು ಚೆನ್ನಾಗಿರೋದಕ್ಕೆ ಇವರು ಪ್ಲಾನಿಂಗ್ ಮಾಡ್ಕೋಬಹುದಮ್ಮ. ಇಲ್ಲಾಂದ್ರೆ ಉಳಿದಿರೋ 9 ತಿಂಗಳು ಮಾರ್ಚ್ ನಂತರ ಇವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ನಾನು ತಿಳಿಸ್ಕೊಟ್ಟಿರುವಂತಹ ಸಮಸ್ಯೆಗಳು ಹೆಚ್ಚು ಕಾಡುವಂಥದ್ದು. ಓಕೆ ಗುರುಜಿ, ಆರೋಗ್ಯ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಶಿಕ್ಷಣ ಹೇಗಿದೆ ಗುರುಜಿ 2025ರ ಕನ್ಯಾ ರಾಶಿಯವರ ಶಿಕ್ಷಣ ಭವಿಷ್ಯ? ಶೈಕ್ಷಣಿಕವಾಗಿ ಈ ವರ್ಷದ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಜನವರಿಯಿಂದ ಮಾರ್ಚ್ವರೆಗೂ ಇವರಿಗೆ ಸ್ವಲ್ಪ ಗುರುಬಲ ಇರೋದ್ರಿಂದ ಯಾರ್ಯಾರು ಹಂತವಾಗಿ SSLC, PUC, ಡಿಗ್ರಿ ಮತ್ತು PG ಮತ್ತು PhD ಯಾರ್ಯಾರು ಓದ್ತಾ ಇದ್ದೀರಾ ಹೆಚ್ಚು ಅಂಕಗಳಲ್ಲಿ ಒಳ್ಳೆಯ ಒಂದು ಅಂಕಗಳ ಒಂದು ಗಳಿಕೆ ಚೆನ್ನಾಗಿರುತ್ತೆ. ತದನಂತರ ಮುಂದೆ ಎಜುಕೇಷನ್ಗೆ ಸಂಬಂಧಪಟ್ಟಂಥದ್ದು ಗುರು ದಶಮ ಸ್ಥಾನಕ್ಕೆ ಬರೋದ್ರಿಂದ ಸಮಯ ತುಂಬ ಚೆನ್ನಾಗಿರುವಂಥದ್ದು. ಸ್ವಲ್ಪ ಚೆನ್ನಾಗಿ ಒಂದು ಅಂಕಗಳು ಕೂಡ ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಈ ವರ್ಷದಲ್ಲಿ. ಮತ್ತು ಯಾರ್ಯಾರು ಹೆಚ್ಚು ವಿದೇಶಿ ಪ್ರಯಾಣಕ್ಕೆ ಮತ್ತು ವಿದೇಶದಲ್ಲಿ ಅಭ್ಯಾಸ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀರೋ ಕನ್ಯಾ ರಾಶಿಯವರಿಗೆ ತುಂಬಾ ಒಂದು ಸೂಕ್ತ ಸಮಯ ಅಂತ ಹೇಳ್ತೀವಿ. ಮತ್ತೆ ಗುರು ಬಂದು ಆಧ್ಯಾತ್ಮಿಕ ಗ್ರಹ ಆಗಿರೋದ್ರಿಂದ ಆಧ್ಯಾತ್ಮಿಕ ಸಂಬಂಧಪಟ್ಟಂತ ಶಿಕ್ಷಣಗಳನ್ನು ಕೂಡ ಮಾಡುವಂಥದ್ದು ಕೂಡ ಚೆನ್ನಾಗುತ್ತೆ. ಮತ್ತೆ ಗುರು ಬಂದು ನಮಗೆ ದಶಮ ಸ್ಥಾನಕ್ಕೆ ಬರುವಂಥದ್ದು. ದಶಮ ಬಂದು ನಾವು ಮಿಥುನ ರಾಶಿ ಅಂತ ಹೇಳ್ತೀವಿ. ಮಿಥುನ ರಾಶಿ ಆವಾಗಲೇ ತಿಳಿಸ್ಕೊಟ್ಟಂಗೆ ಕೆಲವಾರು ಎಪಿಸೋಡ್ಗಳಲ್ಲಿ ಇದು ಒಂದು ಟೆಕ್ನಿಕಲ್ ಎಜುಕೇಷನ್ನ ಸೂಚಿಸುತ್ತೆ. ಅದಕ್ಕೆ ಈ ಒಂದು ಕನ್ಯಾ ರಾಶಿಯವರು ಯಾರು ಟೆಕ್ನಿಕಲ್ ಅಂದರೆ ಡಿಪ್ಲೊಮೊ ಇಂಜಿನಿಯರಿಂಗ್ ಹೋಗಿರ್ಬೋದು, ಮತ್ತೆ ಯಾರು ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಥಿಗಳು ಇದು ನೆರವಾಗುತ್ತೆ. ಹೇಗೆ ಕೆಲವೊಂದು ರಾಶಿಗಳಿಗೆ ಔದ್ಯೋಗಿಕವಾಗಿ ಅಂದ್ರೆ ಮೆಡಿಕಲ್ ಎಜುಕೇಶನ್ ಅಂತ ಹೇಳ್ತೀವಿ. ಮತ್ತೆ ನಾವು ಬೇರೆ ಕೆಲವೊಂದು ತುಲಾ ರಾಶಿಯವರಿಗೆ ನಾವು ಕಾನೂನಾತ್ಮಕ ವಿಚಾರದಲ್ಲಿ ಅಂದ್ರೆ ಯಾರು ಲಾ ಸ್ಟೂಡೆಂಟ್ಸ್ಗೆ ಒಳ್ಳೇದು ಕೊಡುತ್ತೋ ಅಂತ ಹೇಳಿದ್ವಿ. ಈ ಗ್ರಹ ಗುರುವಿನ ಒಂದು ಅನುಗ್ರಹ ಟೆಕ್ನಿಕಲ್ ಎಜುಕೇಶನ್ಸು ಕನ್ಯಾ ರಾಶಿಯವರಿಗೆ ಕೊಡುವಂಥದ್ದು ಈ ವರ್ಷದಲ್ಲಿ. ಆದಷ್ಟು ಒಂದು ವಿದ್ಯಾರ್ಥಿಗಳು ಸ್ವಲ್ಪ ಶ್ರಮ ಜಾಸ್ತಿ ಇರಲಿ, ಉತ್ತರಾಭಿಮುಖ ಮಾಡಿ ಓದಿ ಶಿಕ್ಷಣಕ್ಕೆ ಒಳ್ಳೆ ಲಾಭ ಇರುವಂಥದ್ದು. ಅಂದರೆ ಹೆಚ್ಚು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಒಂದು ಫಲ ಸಿಗುವಂಥದ್ದು. ಯಾಕಂದರೆ ವಿದ್ಯಾರ್ಥಿಗಳಿಗೆ ಲಾಭ ಅಂತಂದರೆ
ಒಳ್ಳೆ ಅಂಕಗಳು ಬಂದ್ರೆ ಅವರಿಗೆ ಲಾಭ, ಯಾಕಂದ್ರೆ ಅವರು ಮುಂದುವರೆದ ಭಾಗವಾಗಿ ಅವರು ಒಂದು ಶಿಕ್ಷಣ ಮುಂದುವರಿಸುವಂಥದ್ದು. ಸೊ ಆ ರೀತಿ ಒಂದು ಶೈಕ್ಷಣಿಕವಾಗಿ ಈ ವರ್ಷ ತುಂಬಾ ಚೆನ್ನಾಗಿರುವಂತದ್ದು ನಾವು ಕನ್ಯಾ ರಾಶಿಯವರಿಗೆ ನೋಡ್ತಾ ಇದ್ದೀವಮ್ಮ. ಓಕೆ ಗುರುಜಿ, ಕನ್ಯಾ ರಾಶಿಯವರ ಶೈಕ್ಷಣಿಕ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ವ್ಯಾಪಾರ ವಹಿವಾಟು ಹೇಗಿದೆ ಗುರುಜಿ ಕನ್ಯಾ ರಾಶಿಯವರದು? ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಂಟಕ ಶನಿಯಿಂದ ಸ್ವಲ್ಪ ಏನಾಗುತ್ತೆ, ಶನಿಯ ಗೋಚಾರದಿಂದ ಸ್ವಲ್ಪ ವ್ಯಾಪಾರ ವಹಿವಾಟುಗಳಲ್ಲಿ ಏನೋ ಒಂಥರ ಸೋಂಬೇರಿತನ ಮತ್ತೆ ಹೊಸ ಒಂದು ಉತ್ಸಾಹ ಕಮ್ಮಿ ಆಗ್ಬಿಡುತ್ತೆ. ಆದರೆ ಗುರುಬಲ ಯಥೇಚ್ಛವಾಗಿ ಗುರು ದಶಮ ಸ್ಥಾನಕ್ಕೆ ಬರೋದ್ರಿಂದ ವ್ಯಾಪಾರದಲ್ಲಿ ವೃದ್ಧಿ ಕೊಡುತ್ತೆ, ಆ ಥರದ್ದು ಯಾವುದೇ ರೀತಿ ತೊಂದರೆ ಇಲ್ಲ. ಬಟ್ ಆದರೆ ನೀವು ಮಾಡುವಂಥ ಒಂದು ಏನೋ ಸ್ವಯಂಕೃತ ಅಪರಾಧದಿಂದ ವ್ಯಾಪಾರದಲ್ಲಿ ಅಡಚಣೆಗಳಾಗುವಂಥದ್ದು ನಾವು ನೋಡ್ತಾ ಬರ್ತೀವಿ. ಆದರೆ ಗುರು ದಶಮ ಸ್ಥಾನಕ್ಕೆ, ದಶಮ ಬಂದು ಹೌಸ್ ಆಫ್ ಬಿಸ್ನೆಸ್ ಅಂತ ಹೇಳ್ತೀವಿ, ಆ ವಿಚಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಮತ್ತು ನೀವು ಮಾಡ್ತಿರುವಂಥ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುವಂಥದ್ದು, ಹೊಸ ಬಿಸ್ನೆಸ್ನ ಬ್ರಾಂಚಸ್ನ ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು ಅಥವಾ ಬ್ರಾಂಚ್ ಆಪರೇಷನ್ಸ್ನ ದೊಡ್ಡದಾಗಿ ಮಾಡುವಂಥದ್ದು ನಾವು ನೋಡ್ತಾ ಇರ್ತೀವಿ. ಮತ್ತು ಅವರವರ ಜಾತಕದ ವಿಚಾರವಾಗಿ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡೋದಕ್ಕೆ ರಾಶಿಫಲ ಅಲ್ದಿರ ಅವರ ದಶಾಭುಕ್ತಿಗಳು ಕೂಡ ನಾವು ನೋಡಿ ಅದನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂತ ನಮ್ಮ ಒಂದು ವೀಕ್ಷಕರಿಗೆ ಇಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಮತ್ತು ಇಲ್ಲಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಈ ವರ್ಷದಲ್ಲಿ ಅನುಕೂಲಕರವಾಗಿರುವಂಥದ್ದು. ಆದಷ್ಟು ಬಿಸ್ನೆಸ್ಸಲ್ಲಿ ಒಂದು ಹಿರಿಯರ ಒಂದು ಮಾರ್ಗದರ್ಶನ ಇರಲಿ, ಮತ್ತು ಯಾರು ಬಿಸ್ನೆಸ್ಸಲ್ಲಿ ಆಲ್ರೆಡಿ ಇದ್ದೀರೋ ಅವರ ಒಂದು ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಮುಂದುವರೆದ್ರೆ ವ್ಯಾಪಾರ ವಹಿವಾಟುಗಳಲ್ಲಿ ಇವರಿಗೆ ಈ ವರ್ಷದಲ್ಲಿ ಲಾಭ ಚೆನ್ನಾಗಿದೆ ಅಮ್ಮ. ಓಕೆ ಗುರುಜಿ, ವ್ಯಾಪಾರ ವಹಿವಾಟಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಕನ್ಯಾ ರಾಶಿಯವರ ವೃತ್ತಿ ಜೀವನ ಹೇಗಿದೆ ಗುರುಜಿ? ವೃತ್ತಿ ಜೀವನದಲ್ಲಿ ನೋಡೋದಾದ್ರೆ ಗಮನಾರ್ಹ ಪ್ರಭಾವ ಚೆನ್ನಾಗಿರುತ್ತೆ. ಯಾಕಂದ್ರೆ ಇಲ್ಲೇನಾಗುತ್ತೆ, ಷಷ್ಠ ಭಾವದಿಂದ ಶನಿ ಸಪ್ತಮ ಭಾವಕ್ಕೆ ಬರುವಂಥದ್ದು ಒಳ್ಳೆಯದು ಸಿಚುವೇಶನ್ಸ್ ಅಂತ ಹೇಳ್ತೀವಿ. ಆದರೆ ಶನಿ ಬಂದು ಸ್ಟ್ರೆಸ್ ಗಿವಿಂಗ್ ಪ್ಲಾನೆಟ್ ಮತ್ತೆ ಒತ್ತಡ ಕೊಡುವಂಥ ಗ್ರಹ ಮತ್ತು ಕಷ್ಟಕಾರಕ ಗ್ರಹ ಆಗಿರೋದ್ರಿಂದ ಮೊದಲೇ 3 ತಿಂಗಳು ಸ್ವಲ್ಪ ತುಂಬ ಚೆನ್ನಾಗಿರುವಂಥದ್ದು. ಆದರೆ ಶನಿಯ ಒಂದು ಗೋಚಾರ ಮಾರ್ಚ್ 28ನೇ ತಾರೀಕು ತದನಂತರ ಸ್ವಲ್ಪ ಇವರ ಒಂದು ವೃತ್ತಿ ಜೀವನದಲ್ಲಿ ಸ್ವಲ್ಪ ಒಂದು ಕೆಲಸ ಕಾರ್ಯಗಳಲ್ಲಿ ಕಮ್ಮಿ ಅವಕಾಶಗಳು, ಮತ್ತೆ ಕೆಲಸದಲ್ಲಿ ಏನಾದರೂ ಇನ್ಕ್ರಿಮೆಂಟ್ನ ಬಯಸ್ತಾ ಇದ್ರೆ ಮತ್ತೆ ಚೇಂಜ್ ಆಫ್ ಜಾಬ್ನ ಬಯಸ್ತಾ ಇದ್ರೆ ಅಷ್ಟೊಂದು ಏನು ಶುಭಕರವಾಗಿಲ್ಲ, ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳ್ತೀವಿ. ಮತ್ತೆ ಕೆಲಸ ಕಾರ್ಯಗಳಲ್ಲಿ ತಮ್ಮ ಯಾರು ಒಂದು ಮ್ಯಾನೇಜರ್ಸ್ ಆಗಿರ್ಬೋದು, ಮತ್ತೆ ಯಾರು ನಿಮ್ಮ ಏನು ಹೈಯರ್ ಅಥಾರಿಟೀಸ್ ಅಂತ ಹೇಳ್ತೀವಿ ಅವರಿಂದ ಸ್ವಲ್ಪ ಕಿರಿಕಿರಿಗಳನ್ನು ಉತ್ಪತ್ತಿ ಆಗುವಂಥದ್ದು, ಸ್ವಲ್ಪ ತಾಳ್ಮೆ ಇರಲಿ ಅಂತ ಹೇಳ್ತೀವಿ. ಆದರೆ ಯಾರು ಎಷ್ಟು ತಾಳ್ಮೆ ಇರ್ತಾರೋ ಅವರಿಗೆ ಪ್ರತಿಫಲವಾಗಿ ಮುಂದಿನ ವರ್ಷದ ಅರ್ಧ ಭಾಗದಲ್ಲಿ ಅವರಿಗೆ ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅವರಿಗೆ ಪರಿಶ್ರಮಕ್ಕೆ ತಕ್ಕ ಫಲ ಅಂತೂ ಖಂಡಿತ ಇದೆ ವೃತ್ತಿ ಜೀವನದಲ್ಲಿ. ಓಕೆ ಗುರುಜಿ, ವೃತ್ತಿ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಬಹು ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಗುರುಜಿ ಕನ್ಯಾ ರಾಶಿ ಅವರದು? ಆರ್ಥಿಕ ಪರಿಸ್ಥಿತಿ ವಿಚಾರವಾಗಿ ನೋಡೋದಾದ್ರೆ ಕನ್ಯಾ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿರುವಂಥ ಒಂದು ದ್ವಿತೀಯ ಸ್ಥಾನಕ್ಕೆ ಗುರುವಿನ ಒಂದು ದೃಷ್ಟಿ ಬರೋದ್ರಿಂದ ಇವರ ಒಂದು ಆರ್ಥಿಕತೆ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದರೆ ಕಂಟಕ ಶನಿ ಸಪ್ತಮ ದೃಷ್ಟಿಯಿಂದ ರಾಶಿಗೆ ನೋಡ್ತಾ ಇರೋದ್ರಿಂದ ಆರ್ಥಿಕತೆಯಲ್ಲಿ ಒತ್ತಡ ಇರುತ್ತೆ. ಅಂದರೆ ಏನೋ ಒಂದು ತಾವು ಲೋನ್ ತಗೊಂಡಿದ್ದೀರಾ, ಲೋನು ವಿಚಾರವಾಗಿ ಸ್ವಲ್ಪ EMI ವಿಚಾರವಾಗಿ ಒತ್ತಡ ಜಾಸ್ತಿ ಇರುವಂಥದ್ದು. ಮತ್ತು ಆರ್ಥಿಕತೆ ವಿಚಾರದಲ್ಲಿ ಇಷ್ಟು ದಿನ ಯಾರಾದರೂ ಠೇವಣಿ ಹೂಡಿದ್ರೆ ಮತ್ತು ಎಲ್ಲೋ ಒಂದು ಹಣದ ಹೂಡಿಕೆ ಮಾಡಿದರೆ ಈ ವರ್ಷದಲ್ಲಿ ಆ ಠೇವಣಿಯನ್ನು FD ಅಥವಾ ಠೇವಣಿ ಅಂತ ನಾವೇನು ಹೇಳ್ತೀವಿ ಅದನ್ನು ಬ್ರೇಕ್ ಮಾಡುವಂಥ ಸಿಚುವೇಶನ್ಸ್ನ ನೋಡ್ತೀವಿ. ಯಾಕಂದರೆ ಸ್ವಲ್ಪ ಶನಿಯ ಪ್ರಭಾವ ಇವರಿಗೆ ಎಲ್ಲ ಒತ್ತಡ ಸಿಚುವೇಶನ್ಸ್ ನಿರ್ಮಾಣ ಮಾಡಿ ಸ್ವಲ್ಪ ಆರ್ಥಿಕತೆಯಲ್ಲಿ ಸ್ವಲ್ಪ ಏನೋ ಒಂದು ದುಗುಡವನ್ನು ಕೊಡುವಂಥದ್ದು ಮತ್ತು ಸಮಸ್ಯೆಯನ್ನು ಕೊಡುವಂಥದ್ದು ನೋಡ್ತಾ ಹೋಗ್ತೀವಿ. ಆದಷ್ಟು ಗುರು ಭಾಗ್ಯಸ್ಥಾನದಿಂದ ದಶಮ ಸ್ಥಾನಕ್ಕೆ ಬರೋದ್ರಿಂದ ಅರ್ಧ ಒಂದು ಮೇ ತಿಂಗಳವರೆಗೂ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ಮೇ ತಿಂಗಳ ನಂತರ ಸ್ವಲ್ಪ ಇವರಿಗೆ ಆರ್ಥಿಕತೆಯಲ್ಲಿ ಸ್ವಲ್ಪ ಒಂದು ರಿಲೀಫ್ ಅಂತ ಹೇಳ್ಬೋದಮ್ಮ. ಓಕೆ ಗುರುಜಿ, ಆರ್ಥಿಕ ಪರಿಸ್ಥಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ರೆ ಕನ್ಯಾ ರಾಶಿಯವರ ಪ್ರೀತಿ ಆಗಿರ್ಬೋದು, ಮದುವೆ, ವೈವಾಹಿಕ ಜೀವನ ಹೇಗಿದೆ ಗುರುಜಿ? ರಾಶಿಗೆ ಸಪ್ತಮ ಸ್ಥಾನದಲ್ಲಿ ಶನಿ ಮತ್ತು ಭಾಗ್ಯಸ್ಥ ಗುರು ದಶಮ ಸ್ಥಾನಕ್ಕೆ ಬರೋದ್ರಿಂದ ಸ್ವಲ್ಪ ಒಂದು ಸಂಬಂಧಗಳ ವಿಚಾರದಲ್ಲಿ ನೋಡೋದಾದ್ರೆ ಅಷ್ಟೇನು ಸಮಾಧಾನಕರವಾಗಿರಲ್ಲ. ಮನೆಯಲ್ಲಿ ಏನೋ ಕಿರಿಕಿರಿಗಳು, ತಂದೆ ತಾಯಿಯಲ್ಲಿ ಮಕ್ಕಳ ಒಂದು ಸಂಬಂಧಗಳು ಅಷ್ಟಕ್ಕಷ್ಟೇ ಆಗಿರುವಂಥದ್ದು, ಅಣ್ಣ ತಮ್ಮಂದರಲ್ಲಿ ಬಿರುಕು ಉಂಟಾಗುವಂಥದ್ದು, ಮತ್ತೆ ಮದುವೆ ವಿಚಾರಗಳಲ್ಲಿ ಏನೋ ಒಂದು ಕೊನೆಯವರೆಗೂ ಎಲ್ಲ ಮಾತುಕತೆಗಳಾಗಿ ಮದುವೆ ಮುರಿದು ಬೀಳುವಂಥದ್ದು, ಮತ್ತು ಪ್ರೀತಿ ಪ್ರೇಮ ಪ್ರಕರಣಗಳ ವಿಚಾರವಾಗಿ ಕೂಡ ಅಪನಂಬಿಕೆ ಮತ್ತು ಏನೋ ಒಂದು ಮಿಸ್ಟ್ರಸ್ಟು ಮತ್ತೆ ಒಂದು ಬ್ರೇಕಪ್ಸ್ ಅನ್ನೋದು ನಾವು ಇಲ್ಲಿ ಜಾಸ್ತಿ ನೋಡ್ತಾ ಬರ್ತೀವಿ. ಆದಷ್ಟು ಈ ವರ್ಷದಲ್ಲಿ ಸಂಬಂಧಗಳು ಅಷ್ಟೊಂದು ಸರಿಯಾಗಿಲ್ಲ, ತೃಪ್ತಿದಾಯಕವಾಗಿಲ್ಲ, ಸಮಾಧಾನಕರವಾಗಿಲ್ಲ ಅಂತ ನಾವು ನೋಡ್ತಾ ಬರ್ತೀವಿ. ಸ್ವಲ್ಪ ಇದಕ್ಕೆ ಸಮಯವನ್ನು ಕೊಡಿ. ಹೆಚ್ಚು ನೀವು ಎಷ್ಟು ಸಮಯ ಕೊಟ್ಟಾಗ ಯಾವುದೇ ಒಂದು ಸಂಬಂಧಗಳು ಗಟ್ಟಿ ಆಗ್ತಾ ಬರುತ್ತೆ. ಆ ಒಂದು ಸಮಯ ಕೊಡ್ದಿರಂಗೆ ನೀವು ನಿಮ್ಮ ಒಂದು ಏನೇ ಒಂದು ಸಾಧನೆ ಮಾಡ್ಕೊಳ್ಳೋಕೆ ಹೋದಾಗನು ಕೂಡ ನಿಮ್ಮ ಒಂದು ಸ್ವಾರ್ಥ ಸಾಧನೆ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ. ರಾಶಿಯವರ ವಿಚಾರದಲ್ಲಿ ತಾಳ್ಮೆ ಇರಲಿ, ಆದಷ್ಟು ಒಳ್ಳೇದಾಗುತ್ತೆ. ಇಲ್ಲಾಂದ್ರೆ ಎಲ್ಲೋ ಒಂದು ವಿಚಾರದಲ್ಲಿ ಸ್ವಲ್ಪ ಅಡಚಣೆಗಳು ಜಾಸ್ತಿ ಬರುತ್ತೆ ಸಂಬಂಧಗಳ ವಿಚಾರ. ಓಕೆ ಗುರುಜಿ, ಮದುವೆ ವೈವಾಹಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಮನೆ ವಿಷಯ ಆಗಿರ್ಬೋದು, ಆಸ್ತಿ ವಾಹನ ಖರೀದಿ ಬಗ್ಗೆ ತಿಳಿಸ್ಕೊಡಿ ಗುರುಜಿ.
ಭೂಮಿ ಮತ್ತು ಆಸ್ತಿ ವಿಚಾರದಲ್ಲಿ, ಆಸ್ತಿ ಖರೀದಿ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿದೆ. ಆದರೆ ಸ್ವಲ್ಪ ಒಂದು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಸ್ವಲ್ಪ ಫೇಕ್ ಡಾಕ್ಯುಮೆಂಟ್ಸ್ ಆಗುವಂಥದ್ದು ಇದು ನೋಡ್ತಾ ಹೋಗ್ತೀವಿ. ವಾಹನದಿಂದ ಲಾಭ ಇದೆ. ಯಾರು ವಾಹನ ವಿಚಾರವಾಗಿ ಅಂದರೆ ಓನ್ ಯೂಸಿಗೆ ತೊಗೊತಿದ್ದೀರಾ ಅವ್ರಿಗೂ ಕೂಡ ಒಳ್ಳೆಯದು. ಆಮೇಲೆ ವಾಹನ ಯಾರಾದರೂ ಯೆಲ್ಲೋ ಬೋರ್ಡು, ವೈಟ್ ಬೋರ್ಡು, ಆ ವಿಚಾರದಲ್ಲಿ ಯೆಲ್ಲೋ ಬೋರ್ಡ್ ವಾಹನ ಅವಲಂಬಿಸಿ ಬದುಕುವಂಥವ್ರಿಗೂ ಕೂಡ ಈ ವರ್ಷ ಚೆನ್ನಾಗಿದೆ. ಮತ್ತು ಯಾರು ಕನ್ಯಾ ರಾಶಿಯವರು ವ್ಯವಸಾಯ ಮಾಡ್ತಿದ್ದೀರೋ, ರಿಯಲ್ ಎಸ್ಟೇಟಲ್ಲಿ ಇದ್ದೀರೋ, ಉದ್ಯಮಿಗಳಿದ್ದೀರೋ, ಸೊ ಈ ವರ್ಷದಲ್ಲಿ ಆರ್ಥಿಕತೆ ಚೆನ್ನಾಗಿರುತ್ತೆ. ಆಸ್ತಿ ಖರೀದಿ ವಿಚಾರವಾಗಿ ಚೆನ್ನಾಗಿರುತ್ತೆ. ಆದಷ್ಟು ಸ್ವಲ್ಪ ಆಸ್ತಿ ಖರೀದಿ ವಿಚಾರದಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನ ಸ್ವಲ್ಪ ಒಂದು ಡಬಲ್ ಚೆಕ್ ಮಾಡಿದ್ರೆ ಇವರಿಗೆ ಒಳ್ಳೆಯದಾಗಿರುತ್ತಮ್ಮ. ಆ ಥರ. ಓಕೆ ಗುರುಜಿ, ನೀವು ಕನ್ಯಾ ರಾಶಿಯವರ ಬಗ್ಗೆ ಸಂಪೂರ್ಣ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಈ ವರ್ಷ ಸ್ವಲ್ಪ ತೊಡಕಾಗುತ್ತಂತ ಕೂಡ ಹೇಳ್ತಾ ಇದ್ರಿ. ಇದಕ್ಕೆಲ್ಲ ಪರಿಹಾರ ಏನಿರ್ಬೋದು ಗುರುಜಿ? ಕನ್ಯಾ ರಾಶಿಗೆ ಅಧಿಪತಿ ಗ್ರಹ ನಾವು ಬುಧ ಅಂತ ಹೇಳ್ತೀವಿ. ಬುಧನಿಗೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಆದಷ್ಟು ಪ್ರತಿ ಒಂದು ಬುಧವಾರ ಮತ್ತು ಶುಕ್ರವಾರ ಅಷ್ಟಲಕ್ಷ್ಮಿ ಸ್ತೋತ್ರವನ್ನು ಹೇಳ್ತಾ ಬರುವಂಥದ್ದು. ಮತ್ತು ದೇವಿಗೆ ಯಾವುದೇ ಒಂದು ಅಷ್ಟಲಕ್ಷ್ಮಿ ಸ್ತೋತ್ರ ಹೇಳಬೇಕಾದ್ರೆ ಮನೆಯಲ್ಲಿ ದೇವಿ ಅನುಷ್ಠಾನ ಮಾಡಿ ದೇವಿಗೆ ಆದಷ್ಟು ಒಂದು ಹಾಲನ್ನು ಅಭಿಷೇಕ ಮಾಡೋದು ಒಳ್ಳೆಯದಂತ ಹೇಳ್ತೀವಿ. ಮತ್ತು ಆದಷ್ಟು ದುರ್ಗಾ ಸ್ತೋತ್ರವನ್ನು ಯಥೇಚ್ಛವಾಗಿ ಶುಕ್ರವಾರ ಮಂಗಳವಾರಗಳನ್ನು ಹೇಳ್ಕೊಳ್ಳುವಂಥದ್ದು. ಮತ್ತು ದೇವಿಗೆ ಆದಷ್ಟು ಸಕ್ಕರೆ ಪೊಂಗಲ್ ಅಂತ ಹೇಳ್ತೀವಿ, ಅದರ ನೈವೇದ್ಯ ಮಾಡುವಂಥದ್ದು ಕೂಡ ಒಳ್ಳೆಯದಂತ ಹೇಳ್ತೀವಿ. ಆಮೇಲೆ ದಶಮಹಾವಿದ್ಯಾಸ್ತುತಿ ಅಂತ ಬರುತ್ತೆ, ಅದು ಕೂಡ ಬೆಳಗ್ಗೆ ಮತ್ತು ಸಂಜೆ ಮಾಡಿದ್ರೆ ಇವರಿಗೆ ಏನೋ ಒಂದು ಕರಿಯರಲ್ಲಿ ಅವ್ರು ಕೆಲಸ ಮಾಡ್ತಿರುವಂಥ ಅಡಚಣೆಗಳು ಕೂಡ ದೂರ ಆಗುವಂಥದ್ದು. ಮತ್ತು ನಿಮ್ಮ ಒಂದು ಮನೆ ದೇವರು ಅಂತ ಹೇಳ್ತಾರಲ್ಲ, ಮನೆ ದೇವರ ವಿಚಾರವಾಗಿ ವರ್ಷಕ್ಕೆ ಒಂದು ಬಾರಿ ಆದರೂ ಅದನ್ನು ಎಲ್ಲ ಒಂದು ರಾಶಿಗಳು ಕೂಡ ನಾವು ಯಥೇಚ್ಛವಾಗಿ ಹೇಳ್ತಿರ್ತೀವಿ, ಮನೆ ದೇವರ ಅನುಗ್ರಹ ಇರಲಿ ಅಂತ. ಇವರು ಒಂದಲ್ಲ ಎರಡು ಸತಿ ಈ ಒಂದು ವರ್ಷದಲ್ಲಿ ಹೋದ್ರೆ ಒಳ್ಳೇದು ಅಂತ ಹೇಳ್ತೀವಿ. ಆಮೇಲೆ ಇದಕ್ಕೆ ಕೆಲವೊಂದು ದೇವರ ಪರಿಹಾರ ಮಾಡೋಕ್ಕಾಗಲ್ಲ, ಸಿಂಪಲ್ ಆಗಿರೋ ಪರಿಹಾರ ಹೇಳಿ ಅಂತ ಹೇಳ್ತಾ ಇರ್ತಾರೆ. ಅವ್ರ ವಿಚಾರವಾಗಿ ಆದಷ್ಟು ಒಂದು ಸಿಂಪಲ್ ಪರಿಹಾರ ಏನಂತಂದ್ರೆ ಮನೆಯಲ್ಲಿ ಯಾವುದೇ ಒಂದು ಕಸ ಇರ್ದಿರಂಗೆ ಹೆಚ್ಚು ಸ್ವಚ್ಛವಾಗಿರುವಂಥದ್ದು. ಮತ್ತು ಪ್ರತಿ ಶನಿವಾರ ಮತ್ತೆ ಭಾನುವಾರ ಇವರು ಆದಷ್ಟು ತಮ್ಮ ಏನಂತಂದ್ರೆ ಕೆಲವೊಂದು ವಿಚಾರದಲ್ಲಿ ಕ್ಲೀನಿಂಗ್ ಅಂತ ಮಾಡ್ತಾರಲ್ಲ, ಈ ವಾರದಲ್ಲಿ ಈ ಒಂದು ಶನಿವಾರ ಭಾನುವಾರ ಅವಾಯ್ಡ್ ಮಾಡೋದು ಅಂತ. ಯಾಕಂದ್ರೆ ಅದಕ್ಕೆ ಕೆಲವೊಂದು ಪರಿಹಾರಗಳ ವಿಚಾರವಾಗಿ ಸಂಬಂಧಗಳಿದೆ, ಆ ಗ್ರಹದ ಸಂಬಂಧ ಇದೆ. ಆ 2 ದಿನಗಳು ಬಿಟ್ಟು ಬೇರೆ ಮನೆಯನ್ನ ಸ್ವಚ್ಛವಾಗಿ ಇಡುವಂತ, ಬೇರೆ ದಿನಗಳಲ್ಲಿ ಸ್ವಚ್ಛವಾಗಿ ಇಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಓಕೆ ಗುರುಜಿ, ಕನ್ಯಾ ರಾಶಿ ಅವರಿಗೆ ಪರಿಹಾರವನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಅವರ ಆರ್ಥಿಕ ಪರಿಸ್ಥಿತಿ, ಮದುವೆ, ವೈವಾಹಿಕ ಜೀವನ, ವೃತ್ತಿ ಜೀವನ, ವ್ಯಾಪಾರ, ವಹಿವಾಟು, ಮತ್ತೆ ಅದಕ್ಕೆಲ್ಲ ಪರಿಹಾರ ಏನು ಅಂತ ಕೂಡ ತಿಳಿಸ್ಕೊಟ್ರಿ. ಇಷ್ಟೆಲ್ಲ ಮಾಹಿತಿಯನ್ನ ನಮಗೆ ನೀಡೋದಕ್ಕಾಗಿ ತಮಗೆ ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಗುರುಜಿ ಅವ್ರನ್ನ ಸಂಪರ್ಕ ಮಾಡ್ಬೇಕಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರುಜಿ ಅವ್ರನ್ನ ಸಂಪರ್ಕ ಮಾಡಬಹುದು. ಹಾಗೆ 2025ರ ವಿಶೇಷವಾದ ವರ್ಷ ಭವಿಷ್ಯ ರಿಪೋರ್ಟ್ ಅನ್ನ ಉಚಿತವಾಗಿ ಪಡೆದುಕೊಳ್ಳಬಹುದು. ವಿಜ್ಞಾನ ಹಾಗೂ ಜ್ಯೋತಿಷ್ಯ ಎರಡಕ್ಕೂ ಅವಿನಾಭಾವ ಸಂಬಂಧ ಇದೆ. ಜ್ಯೋತಿಷ್ಯದಿಂದಲೇ ವಿಜ್ಞಾನ ಬೆಳವಣಿಗೆ ಆಗಿರೋದು. ಕೆಲವೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರ ಸಿಗಲಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಸಾಕಷ್ಟು ತಪ್ಪು ಅಭಿಪ್ರಾಯಗಳು ಮೂಡಿವೆ. ಜನರಿಗೆ ಸುಳ್ಳು ಭವಿಷ್ಯ ಹೇಳಿ ಸಾಕಷ್ಟು ಹಣ ಲೂಟಿ ಹೊಡಿತಾ ಇರೋದ್ರಿಂದ ಜನರಲ್ಲಿ ಒಂದು ರೀತಿ ಭಾವನೆ ಮೂಡಿದೆ. ಆದರೆ ಸರಳವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನ ಅರ್ಥೈಸುವಲ್ಲಿ ಶ್ರೀ ಮಂಜುನಾಥ ಗುರೂಜಿ ಜನಪ್ರಿಯತೆ ಗಳಿಸಿದ್ದಾರೆ. ಹಾಗಾದ್ರೆ ಮಂಜುನಾಥ ಗುರೂಜಿಯ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ, ಬನ್ನಿ. ಶ್ರೀ ಮಂಜುನಾಥ ಗುರೂಜಿ ಮೂಲತಃ ತುಮಕೂರು ಮೂಲದವರಾಗಿದ್ದಾರೆ. ಇವರು ವೈಜ್ಞಾನಿಕ ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞದಲ್ಲಿ ಪರಿಣಿತಿಯನ್ನ ಹೊಂದಿದ್ದಾರೆ. ವಾಸ್ತುಶಾಸ್ತ್ರ ಹಾಗೂ ಸಂಖ್ಯಾಶಾಸ್ತ್ರದ ಮೂಲಕ ಜನರ ಅನೇಕ ಸಮಸ್ಯೆಗಳಿಗೆ ಸರಳ ಮಾರ್ಗದಲ್ಲಿ ಪರಿಹಾರವನ್ನ ನೀಡಿದ್ದು ಸಾಕಷ್ಟು ಒಳಿತನ್ನ ಕಂಡಿದ್ದಾರೆ. ಇನ್ನು ಕ್ಯಾಲೆಂಡರ್ನ ದಿನಗಳು ಬದಲಾದಂತೆ ಗ್ರಹಗಳು ಬದಲಾಗ್ತಾ ಇದ್ದು ಪ್ರಕೃತಿಯ ಮೇಲೆ ಹಾಗೂ ಮಾನವನ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ. ಹಾಗೆ ಗ್ರಹಗಳು ಬದಲಾದಾಗ ಅವುಗಳ ನೇರ ಪರಿಣಾಮ ಮಾನವನ ಮೇಲೆ ಬೀಳಲಿದೆ ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಸರಳ ಉಪಾಯದಲ್ಲಿ ಗ್ರಹಗಳ ಶಾಂತಿಯನ್ನ ಹೇಗೆ ಮಾಡಿಕೊಳ್ಳಬಹುದನ್ನ ಶ್ರೀ ಮಂಜುನಾಥ ಗುರೂಜಿ ತಿಳಿಸಿದ್ದಾರೆ. ಸರ್ವೂ ಜನ ಸುಖಿನೋ ಭವಂತು ಎಂಬಂತೆ ಜನರ ಕಷ್ಟ ಆಲಿಸಲು ರಾಜ್ಯಾದ್ಯಂತ 4 ಶಾಖೆಗಳನ್ನ ಕಳೆದ 6 ವರ್ಷಗಳಿಂದ ಸುದೀರ್ಘವಾಗಿ ನಡೆಸುತ್ತಾ ಬಂದಿದ್ದಾರೆ. ತುಮಕೂರಿನಲ್ಲಿ ಪ್ರಧಾನ ಕಚೇರಿಯನ್ನ ಕೂಡ ಹೊಂದಿದ್ದಾರೆ. ದೂರವಾಣಿ ಸಂಖ್ಯೆ 9164713777. ಇಷ್ಟಲ್ಲದೆ ವಿದ್ಯಾಸಂಸ್ಥೆಯನ್ನ 6 ವರ್ಷಗಳಿಂದ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದು ಇಲ್ಲಿಯವರೆಗೆ ಜ್ಯೋತಿಷ್ಯ,
ವಾಸ್ತುಶಾಸ್ತ್ರ, ಹಸ್ತ ಸಾಮುದ್ರಿಕ, ಪ್ರಶ್ನಶಾಸ್ತ್ರ ಮತ್ತು ಅಷ್ಟಮಂಗಲ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡಿರುವುದು ಹೆಮ್ಮೆಯ ಸಂಗತಿ. ಇದರ ಜೊತೆಗೆ 4 ರಾಷ್ಟ್ರೀಯ ಮಟ್ಟದ ಜ್ಯೋತಿಷ್ಯ ಸಮ್ಮೇಳನ, 12 ಜ್ಯೋತಿಷ್ಯ ವಾಸ್ತು ಸಂಬಂಧ ಕಾರ್ಯಗಳ ಆಯೋಜಿಸಿದ್ದಾರೆ ಹಾಗೂ 1,000ಕ್ಕೂ ಹೆಚ್ಚು ಆನ್ಲೈನ್ ತರಗತಿಗಳು ನಡೆಸಿಕೊಟ್ಟಿದ್ದಾರೆ. ಶರಣಾರ್ಥಿ ಕನ್ನಡಿಗರೇ ನೂರಾರು ಅಂಕಣಗಳನ್ನು ಬರೆದಿದ್ದಾರೆ ಮತ್ತು ಹಲವಾರು ಟಿವಿ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಇಷ್ಟಲ್ಲದೆ ಸಿಂಪಲ್ ಜ್ಯೋತಿಷ್ಯ, ಸಿಂಪಲ್ ವಾಸ್ತುಶಾಸ್ತ್ರ ಮುಂತಾದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಶ್ರೀ ಮಂಜುನಾಥ ಗುರೂಜಿರವರ ಜ್ಯೋತಿಷ್ಯ ಶಾಸ್ತ್ರದಲ್ಲಿನ ಸಾಧನೆಗೆ ಜ್ಯೋತಿಷ್ಯ ಆಚಾರ್ಯ, ವಾಸ್ತುಶಾಸ್ತ್ರ ಪಂಡಿತ, ಸಂಖ್ಯಾಶಾಸ್ತ್ರ ಪ್ರವೀಣ, ಹಸ್ತಮುದ್ರಿಕ ಶಿರೋಮಣಿ, ಕರ್ನಾಟಕ ರತ್ನ ಪ್ರಶಸ್ತಿ ಮುಂತಾದ 10 ಹಲವು ಪ್ರಶಸ್ತಿ ಗೌರವ ಬಿರುದುಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಪ್ರಜಾಶಕ್ತಿ ಟಿವಿಯಲ್ಲಿ ಇಂದು ಜ್ಯೋತಿರ್ವಾಸ್ತು ಮತ್ತು ಸಂಖ್ಯಾಶಾಸ್ತ್ರಜ್ಞ ಶ್ರೀ ಮಂಜುನಾಥ ಗುರೂಜಿ ಅವರೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿದೆ. ನೋಡುತ್ತಿರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.